ದೈವಗಳನ್ನ ಅಣಕಿಸಿದ್ರ ಬಾಲಿವುಡ್ ನಟ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಕರಾವಳಿಗರ ಭಾವನೆಗಳನ್ನ ಕೆರಳಿಸಿದ ರಣವೀರ್. ದೈವಗಳನ್ನ ಅಣಕಿಸಿದ್ರ ಬಾಲಿವುಡ್ ನಟ ಹಾಗಾದ್ರೆ ಕರಾವಳಿಗರ ಭಾವನೆಗಳನ್ನ ಕೆರಳಿಸಿದ ರಣವೀರ್ ಸಿಂಗ್ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಕಾಂತಾರ ಅನುಕರಿಸಲು ಹೋಗಿ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ದೈವದ ರಿಷಬ್ ಶೆಟ್ಟಿ ಅವರ ನಟನೆಯನ್ನ ಅನುಕರಣೆ ಮಾಡ್ಲಿಕ್ಕೆ ಹೋಗಿದ್ರಂತೆ. ರಣವೀರ್ ಸಿಂಗ್ ವಿರುದ್ಧ ನೆಟ್ಟಿಗರು ಕಿಡಿ ಕೆಂಡ ಕಾರ್ತಾ ಇದ್ದಾರೆ. ಡಿಪ್ಪಿ ಪತಿಗೆ ನೆಟ್ಟಿಗರಿಂದ ಹಿಗ್ಗಾಮುಗ್ಗ ತರಾಟೆಯನ್ನ ತೆಗೆದುಕೊಳ್ಳಲಾಗಿದೆ. ಕರಾವಳಿಗರ ಭಾವನೆಗಳನ್ನ ರಣವೀರ್ ಅವರು ಕೆರಳಿಸಿದ್ದಾರೆ. ಒಂದು ವಿಚಾರದ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಅಂದಾಗ ಸುಮ್ಮನಿರೋದು ವಾಸಿ. ಸದ್ಯಕ್ಕೆ ರಣವೀರ್ ಸಿಂಗ್ ವಿರುದ್ಧ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಕಾಂತಾರವನ್ನ ಅನುಕರಿಸಲು ಹೋಗಿದ್ರಂತೆ. ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ದೊಡ್ಡ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಅನುಕರಣೆಯನ್ನ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಂತ. ಒಂದು ವಿಚಾರದ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಸುಮ್ಮನಿರೋದು ವಾಸಿ. ಅದನ್ನು ಬಿಟ್ಟು ಈ ರೀತಿಯಾಗಿ ಅನುಕರಣೆ ಮಾಡ್ಲಿಕ್ಕೆ ಹೋಗಿ ಈ ರೀತಿಯಾಗಿ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. Tell him. Did you see Kantara, sir? You saw it? What shot that he gave? That one. Anybody here want to see me in Kantara 3? Tell this guy. Tell him. Tell him. Did you see Kantara, sir? You saw it? What shot that he gave? That one. Anybody here want to see me in Kantara 3? Tell this guy. Tell him. Tell him. Did you see Kantara, sir? You saw it? What shot that he gave? That one. Anybody here want to see me in Kantara 3? Tell this guy. Tell him. Tell him. Did you see Kantara? ನಾಡ ಅಧಿದೇವತೆಗೂ ರಣವೀರ್ ಸಿಂಗ್ ಅಪಮಾನವನ್ನ ಮಾಡಿದ್ದಾರೆ. ಚಾವುಂಡಿ ದೈವವನ್ನ ದೆವ್ವ ಅಂತ ಸಂಬೋಧನೆಯನ್ನ ಮಾಡಿದ್ದಾರೆ. ದೈವ ಎನ್ನಲು ಹೋಗಿ ದೆವ್ವ ಅಂತ ರಣವೀರ್ ಸಿಂಗ್ ಅವರು ಹೇಳಿದ್ದಾರೆ. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ನಟನೆಯ ಅನುಕರಣೆಯನ್ನ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅದೇ ವೇದಿಕೆಯಲ್ಲಿದ್ದ ರಿಷಬ್ ಕೂಡ ವಿರೋಧವನ್ನ ವ್ಯಕ್ತಪಡಿಸಿಲ್ಲ. ರಿಷಬ್ ಶೆಟ್ಟಿ ವಿರುದ್ಧ ಕೂಡ ನೆಟ್ಟಿಗರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಕರಾವಳಿಗರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ರಿಷಬ್ ಶೆಟ್ಟಿ ಅವರು ಅಲ್ಲೇ ಇದ್ದಾರೆ. ಅಲ್ಲಿದ್ರೂ ಕೂಡ ಯಾವುದೇ ರೀತಿಯ ರಿಯಾಕ್ಟ್ ಅನ್ನ ಮಾಡಿಲ್ಲ. ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಆ ಒಂದು ಸಂದರ್ಭದಲ್ಲಾದ್ರೂ ಹೋಗಿ ಇಲ್ಲ ಇದು ಈ ರೀತಿ ಅಲ್ಲ ಅಂತ ಹೇಳುವ ಸಾಧ್ಯತೆ ಇತ್ತು. ಯಾಕೆಂದ್ರೆ ಅಲ್ಲಿ ಗಮನಿಸ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಅಷ್ಟು ಜನರ ಮುಂದೆ ದೈವದ ಅನುಕರಣೆ ಮಾಡ್ಲಿಕ್ಕೆ ಹೋಗಿ ಈ ರೀತಿಯಾಗಿ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಅಲ್ಲಿರೋರೆಲ್ಲರೂ ಕೂಡ ನಗ್ತಾ ಇದ್ದಾರೆ. ಇದು ಕರಾವಳಿಗರ ಭಾವನೆಗೆ ಧಕ್ಕೆ ಆಗಿದೆ. ಚಾವುಂಡಿ ದೈವವನ್ನ ದೆವ್ವ ಅಂತ ಸಂಬೋಧನೆಯನ್ನ ಮಾಡಿದ್ದಾರೆ. ಒಂದು ವಿಚಾರದ ಬಗ್ಗೆ ಗೊತ್ತಿಲ್ಲ ಅಂದಾಗ ಅದನ್ನ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕೆಂತಂದ್ರೆ ಸಾಮಾಜಿಕ ಜೀವನದಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದ್ದಾರೆ ಈ ನಟರು. ಜೊತೆಗೆ ಸಾಮಾಜಿಕ ಜೀವನದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಇವ್ರಿಗೆ ಅವ್ರದೇ ಆದಂತಹ ಫಾಲೋವರ್ಸ್ ಇರ್ತಾರೆ. ಅದ್ ನೋಡ್ತಾ ಇರಬಹುದು ನೀವು ವಿಡಿಯೋ ಯಾವ ರೀತಿ ಇದೆ ಅಂತ. ಈ ರೀತಿಯಾಗಿ ಅನುಕರಣೆ ಮಾಡುವಂತ ಅವಶ್ಯಕತೆ ಏನಿತ್ತು? ಅದು ಕೂಡ ಅಷ್ಟು ದೊಡ್ಡ ವೇದಿಕೆಯಲ್ಲಿ ಈ ರೀತಿಯಾಗಿ ದೈವದ ಅಪಮಾನ ಮಾಡೋದು ಎಷ್ಟು ಸರಿ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ನಾಡ ಅಧಿದೇವತೆಗೂ ಕೂಡ ರಣವೀರ್ ಸಿಂಗ್ ಅವರು ಅಪಮಾನವನ್ನ ಮಾಡಿದ್ದಾರೆ. ದೆವ್ವ ಅಂತ ಸಂಬೋಧನೆಯನ್ನ ಮಾಡಿದ್ದಾರೆ. ದೈವವನ್ನ ದೆವ್ವ ಅಂತ ಸಂಬೋಧನೆ ಮಾಡೋದು ಎಷ್ಟು ಸರಿ? ಇನ್ನು ಕರಾವಳಿ ಭಾಗಕ್ಕೆ ಹೋದ್ರೆ ಎಷ್ಟು ಗೌರವ ಕೊಡ್ತಾರೆ. ದೈವ ಅಂದ್ರೆ ಎಷ್ಟು ನಂಬ್ತಾರೆ. ದೈವದ ಮಾತನ್ನ ಮೀರೋದಿಲ್ಲ. ಅಷ್ಟು ಮಟ್ಟಿಗೆ ಅನುಕರಣೆಯನ್ನ ಮಾಡ್ತಾರೆ ದೈವವನ್ನ. ಅಂಥದ್ರಲ್ಲಿ ಆ ಒಂದು ದೈವಕ್ಕೆ ಈ ರೀತಿಯಾಗಿ ಅಪಮಾನವನ್ನ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಅವರು ಅಲ್ಲೇ ಇದ್ದಾರೆ. ಆದ್ರೂ ಕೂಡ ಇದನ್ನ ತಡೆಯುವ ಪ್ರಯತ್ನವನ್ನೇ ಮಾಡಲಿಲ್ಲ. ಹಾಗಾಗಿ ರಿಷಬ್ ಶೆಟ್ಟಿ ಅವರ ವಿರುದ್ಧವಾಗಿಯೂ ಕೂಡ ವ್ಯಾಪಕ ಆಕ್ರೋಶ ಸದ್ಯಕ್ಕೆ ವ್ಯಕ್ತ ಆಗ್ತಾ ಇದೆ. ಏನ್ ಮಾಡ್ತಾ ಇದ್ರು ರಿಷಬ್ ಶೆಟ್ಟಿ ಅವರು ಅಂತ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ.